ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಏಕತಾ ಸಮಾವೇಶ ನಡೆಯಿತು. ದಿಂಗಾಲೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಿಜೆಪಿ ನಾಯಕರುಗಳು, ಕಾಂಗ್ರೆಸ್ ನಾಯಕರುಗಳಿದ್ದರು, ರಂಭಾಪುರಿ ಶ್ರೀಗಳು, ಶ್ರೀಶೈಲ ಜಗದ್ಗುರುಗಳು, ಕಾಶಿ ಉಜ್ಜಯಿನಿಯ ಜಗದ್ಗುರುಗಳು, ಸಿದ್ಧಗಂಗಾ ಮಠದ ಶ್ರೀಗಳು, 3000 ಮಠದ ಶ್ರೀಗಳಿದ್ದರು. ಏಕತಾ ಸಮಾವೇಶ, ಅಷ್ಟು ಜನ ಸ್ವಾಮೀಜಿಗಳು, ಅಷ್ಟು ಜನ ರಾಜಕಾರಣಿಗಳು. ಈ ಸಮಾವೇಶ ಕೂಡ ಲಿಂಗಾಯತರು ಏನು ಮಾಡಬೇಕು ಅಂತ ಒಂದು ಸ್ಪಷ್ಟವಾದ ಕರೆ ಕೊಡೋದಕ್ಕಾಗಲಿಲ್ಲ. ಈಶ್ವರ್ ಖಂಡ್ರೆ ಅವರು, ಶಂಕರ ಬಿದ್ರಿ ಅವರಿದ್ದಾರೆ, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರಿದ್ದರು. ಕೇಳಿಸ್ಕೊಳ್ಳಿ ಪ್ರಮುಖರು ಏನೇನು ಮಾತಾಡಿದ್ರು ಅಂತ. ಸ್ವಾತಂತ್ರ್ಯ ಪೂರ್ವದಿಂದಲೂ 1940ರಿಂದಲೂ ಅಖಿಲ ಭಾರತ ವೀರಶೈವ ಮಹಾಸಭೆ ನಮ್ಮ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡಬೇಕು ಎಂದು 2000 ಇಸ್ವಿಯಿಂದ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಹಾಸಭಾದ ನಿಲುವು ಧರ್ಮದ ಕಾಲಂನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಅಂತೇಳಿ ಬರೆಸಬೇಕು ಅನ್ನುವಂಥದ್ದು. ಇವತ್ತೆಲ್ಲರನ್ನು ಒಗ್ಗೂಡಿಸಿ ಎಲ್ಲರ ಸಹಕಾರದಿಂದ ಇದಕ್ಕೆ ಕಾರ್ಯಗತ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತೇವೆ. ಉಪಜಾತಿ ಕಾಲಂನಲ್ಲಿ, ಉಪಜಾತಿನೂ ಇದೆ, ಉಪಜಾತಿ ಕಾಲಂನಲ್ಲಿ ಸುಮಾರು 100 ಒಳಪಂಗಡಗಳಿದ್ದಾವೆ. ಉಪಜಾತಿಯ ಕಾಲಂನಲ್ಲಿ ತಾವು ತಮ್ಮ ಕೋಡ್ ಪ್ರಕಾರ ಇವತ್ತು ಅದರ ಹೆಸರನ್ನು ನಮೂದಿ ಮಾಡಬೇಕು. ಲಿಂಗಾಯತರು, ವೀರಶೈವರು, ಒಳಪಂಗಡಗಳು 100 ಇದ್ದಾವೆ. ಅವೆಲ್ಲವನ್ನು ಸೇರಿಸೇ ಇವತ್ತು ನೈಜವಾದಂತ ನಮ್ಮ ಸಂಖ್ಯೆ ಬರ್ತದೆ. ಆ ಸಂಖ್ಯೆ ಏನು ಸ್ವರ್ಗುತ್ತಾ ಹೋಗ್ತಾ ಇದೆ. ಸಂಘಟನೆ ಇದು ಬಹಳ ದುರ್ಬಲ ಆಗ್ತದೆ. ಪ್ರಕಾರ ಇಂದಿಗೂ ಲಿಂಗಾಯತ ಜನಾಂಗವು ಹಿಂದೂ ಧರ್ಮದ ಭಾಗವಾಗಿದೆ. ಲಿಂಗಾಯತ ಜನಾಂಗವು ಸನಾತನ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ವೃತ್ತಿ ಮಾಡುವಂತ ಎಲ್ಲ ಜಾತಿಗಳನ್ನ ಒಳಗೊಂಡಿದೆ. ನಮ್ಮ ಹಿಂದಿನ ಜಾತಿ ಸರ್ಟಿಫಿಕೇಟ್ ನೋಡ್ರಿ, ನಮ್ದು ನಿಮ್ದು ಎಲ್ಲರದು, ಅದರಲ್ಲಿ ಹಿಂದೂ ಲಿಂಗವಂತ ಐತಿ, ಬೇರೆ ಏನಿಲ್ಲ. ಜನಸಾಮಾನ್ಯ ಆದ್ರೆ ನಮ್ಮ ದೌರ್ಬಲ್ಯವೂ ಕೂಡ ಅದಕ್ಕೆ ಕಾರಣ. ನಮ್ಮಲ್ಲಿ ಒಕ್ಕಟ್ಟಿರದ ಕಾರಣದಿಂದ ನಾನು ಒಂದು ಮಾತನ್ನು ಹೇಳ್ತೀನಿ. ಈ ಸಮೀಕ್ಷೆ ಬಂದಿದೆ ಅಂತ ಸೇರುವಂತ ಪ್ರಶ್ನೆ ಇಲ್ಲ. ನಮ್ಮ ಆಂತರಿಕ, ನಮ್ಮ ಆತ್ಮದ ಸಮೀಕ್ಷೆ ನಾವು ಮಾಡ್ಕೋಬೇಕು. ಸಂವಿಧಾನದ ಪ್ರಕಾರ 6 ಧರ್ಮಗಳು ನಮ್ಮ ಸಂವಿಧಾನದಲ್ಲಿ ಇದ್ದಾವೆ. ನಮ್ಮ ಸಮಾಜಕ್ಕೆ ಸಂಪೂರ್ಣವಾದಂತ ನ್ಯಾಯ ಸಿಗಕ್ಕೆ ಸಾಧ್ಯ ಇದೆ. ಧರ್ಮದ ವಿಚಾರದಲ್ಲಿ ಸಂವಿಧಾನದಲ್ಲಿ ಏನು ಧರ್ಮಗಳಿದ್ದಾವೆ ಅವು ಮಾತ್ರ ಅಂಗೀಕೃತ ಆಗ್ತವೆ, ಇಲ್ಲದ್ರೆ ಆಗೋದಿಲ್ಲ ಅನ್ನುವಂಥದ್ದನ್ನ ನಾನು ಮತ್ತೊಮ್ಮೆ ಒತ್ತಿ ಹೇಳಿ. ಆದರೆ ಜಾತಿ ಕಾನೂನು ಬಹಳ ಮುಖ್ಯ. ವೀರಶೈವ ಲಿಂಗಾಯತ ಅಂತ ಬರ್ಸಲೇಬೇಕು. ಇವತ್ತಿಂದ ಪ್ರಾರಂಭ ಆಗಿದೆ. ನಮ್ಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಪ್ರತ್ಯೇಕ ಧರ್ಮವನ್ನ ನಾವು ಮಾಡೋಣ. ಅದು ವೀರಶೈವ ಲಿಂಗಾಯತ ಅನ್ನೋ ಧರ್ಮವನ್ನ ನಾವು ಮಾಡಬೇಕು. ಬಂಧುಗಳೇ, ನಾವು ಮಾಡಬೇಕು. ಯಾವುದೋ ಧರ್ಮದ ಅಡಿಯಲ್ಲಿ ಯಾರೋ ಛತ್ರಿ ಹಿಡಿದಾಗ ಆ ಛತ್ರಿ ತಳಗ ಹೋಗಿ ನಿಂದ್ರ ಚಟ ನಮಗಿಲ್ಲ. ಯಾಕಂದ್ರೆ ನಾವು ವೀರರು ಹೌದು, ಸೂರ್ಯರು ಹೌದು, ಸಹನವುಳ್ಳ ಶಕ್ತಿ ಉಳ್ಳವರು, ಎಲ್ಲರನ್ನ ಕರ್ಕೊಂಡು ಹೋಗುವಂತ ಶಕ್ತಿಯನ್ನು ಹೊಂದಿದ್ದೀವಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಪ್ರಮಾಣವನ್ನ ಮಾಡ್ತೀವಿ ಅನ್ನೋ ಮಾತನ್ನ ವೇದಿಕೆ ಮುಖಾಂತರ. ಒಟ್ಟು 3 ವಾದ. ಒಂದು, ವೀರಶೈವ ಲಿಂಗಾಯತರು ಹಿಂದೂ ಧರ್ಮದ ಭಾಗ ಅಂತ ಜಗದೀಶ್ ಶೆಟ್ಟರ್ ಅದನ್ನು ಮಾತಾಡಿದ್ರು, ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ರು. ಇಲ್ಲ, ವೀರಶೈವ ಲಿಂಗಾಯತ ಪ್ರತ್ಯೇಕ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ನೆಕ್ಸ್ಟ್ ಮಾತನಾಡಿದೆ ಸಾಹೇಬರು, ಯಾವುದೋ ಧರ್ಮದ ಛತ್ರಿಲಿ ನಾವು ಯಾಕಿರ್ಬೇಕು ಅಂತ. ಅಂದರೆ ಹಿಂದೂ ಧರ್ಮದ ಬಗ್ಗೆ ಅವರು ಮಾತಾಡ್ತಿದ್ದು, ಹಿಂದೂ ಧರ್ಮದ ಛತ್ರಿಲಿ ನಾವು ಯಾಕಿರ್ಬೇಕು ಅಂತ. ಈ ಹಿಂದಿನ ಕಾಂತರಾಜ ಆಯೋಗದ ವರದಿ ಬಂದಾಗ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಅದು ಬೇಜಾರಿತ್ತು. ನಮ್ಮ ಸಂಖ್ಯೆ ತುಂಬ ಕಡಿಮೆ ತೋರಿಸ್ಬಿಟ್ಟಿದ್ದಾರೆ ಅಂತ. ಈ ಸಲ ಏನಾದರೂ ಒಬ್ಬೊಬ್ಬರು ಒಂದೊಂದು ಥರ ಹೇಳಿ ಕನ್ಫ್ಯೂಷನ್ ಆಗಿ 3 ರೀತಿಯಲ್ಲಿ ಈ ಗಣತಿಲಿ ಉತ್ತರ ಕೊಟ್ಟುಬಿಟ್ರೆ ಕಾಂತರಾಜ ಆಯೋಗದ ವರದಿಗಿಂತಲೂ ಕಡಿಮೆ ಆಗ್ಬಿಡುತ್ತೋ ಏನೋ ಲಿಂಗಾಯತರ ಸಂಖ್ಯೆ. ಲೆಟ್ಸ್ ಸಿ, ಒಂದು ಕನ್ಕ್ಲೂಷನ್ಗೆ ಏನಾದ್ರು ಬರ್ತಾರೆ ಏನೋ. ವಿಲ್ ವೇಟ್ ಆ್ಯಂಡ್ ವಾಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.